ಬಿಜೆಪಿಯವರು ಬಾಯಿ ಬಂದಾಗ ಮಾತಾಡ್ತಾರೆ. ಬಹುಶಃ ನಾನು 83ರಿಂದ ವಿಧಾನಸಭೆನಲ್ಲಿದ್ದೀನಿ. ಯಾವ ನಾನು ವಿರೋಧ ಪಕ್ಷದಲ್ಲೂ ಇದ್ದೀನಿ, ರೂಲಿಂಗ್ ಪಾರ್ಟಿನಲ್ಲೂ ಇದ್ದೀನಿ. ಯಾವಾಗಲೂ ಕೂಡ ಬಜೆಟ್ ಅನ್ನ ಪ್ರತಿಭಟನೆ ಬಜೆಟ್ ಮಂಡಿಸುವಾಗ ವಾಕೌಟ್ ಮಾಡಿರ್ತಕ್ಕಂಥ ನಿದರ್ಶನ ಇಲ್ಲ. ವಾಕೌಟ್ ಮಾಡಿರ್ತಕ್ಕಂಥ ನಿದರ್ಶನ ಇಲ್ಲ. ನಾ ಇನ್ನೂ ಬಜೆಟ್ ಸ್ಪೀಚ್ ಓದ್ಲಿಕ್ಕೆ ಪ್ರಾರಂಭ ಮಾಡ್ತಿದ್ದಾಗಲೇ ನಾನು ಯಾರು ಹಿಂದೆ ಮಂತ್ರಿ ಆಗಿದ್ರಲ್ಲ, ಯಾರು ಸುನೀಲ್ ಅವರು ಏನಿಲ್ಲ 3,71,383 ಕೋಟಿ ಏನಿಲ್ಲ ಅಂದ್ರೆ ಅವ್ರ ತಲೆಯಲ್ಲಿ ಏನಿಲ್ಲ ಅಂತ ಆಯ್ತು. ಅವ್ರ ತಲೆಯಲ್ಲಿ ಏನೂ ಇಲ್ಲ. ಅವ್ರಿಗೆ ಸಂಸದೀಯ ವ್ಯವಸ್ಥೆಯಲ್ಲಿ ನಂಬಿಕೆ ಇಲ್ಲ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಂಬಿಕೆ ಇಲ್ಲ, ಸಂವಿಧಾನ ವ್ಯವಸ್ಥೆಯಲ್ಲಿ ನಂಬಿಕೆ ಇಲ್ಲ. ಅವ್ರ ತಲೆ ತುಂಬಾ ರಾಜಕೀಯ ಮಂಜು ಆಗ್ಬಿಟ್ಟದೆ, ರಾಜಕೀಯ ಮಂಜು ಆಗ್ಬಿಟ್ಟದೆ. ಅವ್ರಿಗೆ ಈ ಹೇಗಿದೆ ಅಂತಂದ್ರೆ, ಈ ಕಾಮಾಲೆ ರೋಗದವ್ರಿಗೆ ಕಾಣದೆಲ್ಲ ಹಳದಿಯಾಗಿ ಕಾಣಿಸುತ್ತೆ, ಆ ತರ ಆಗ್ಬಿಟ್ಟದೆ ಅವ್ರಿಗೆ. ಪಾಪ ರಾಜಕೀಯ ಮಾಡ್ಲಿ, ಬೇಡ ಅಂತ ಹೇಳಲ್ಲ ನಾನು. ರಾಜಕೀಯ ಮಾಡ್ಲಿಕ್ಕೆ ಬೇಡ ಅಂತ ಹೇಳಲ್ಲ, ರಾಜಕೀಯವಾಗಿ ಹೇಳಿಕೆಗಳು ಕೊಡಬೇಡಿ ಅಂತ ಹೇಳಲ್ಲ. ಆದರೆ ಯಾವುದೇ ಟೀಕೆಗಳು, ಆ ಟೀಕೆಗಳು, ಆರೋಪಗಳು ಆರೋಗ್ಯಕರವಾಗಿರಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವರು ಟೀಕೆ ಮಾಡ್ತಾರೆ. ಈಗ ನೀವು ನೋಡಿದ್ರಲ್ಲ, ವಿರೋಧ ಪಕ್ಷದವರು ಏನಿಲ್ಲ ಅಂತ ಶುರು ಮಾಡಿದ್ರು ನಮ್ಮ ಮೊದಲನೇ ಸೆಂಟೆನ್ಸ್ ಓದುವಾಗ್ಲಿಂದಲೇ. ಆಮೇಲೆ ಪ್ಲಕಾರ್ಡ್ಗಳು ಹಿಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ವಾಟ್ ಡಸ್ ಇಟ್ ಮೀನ್, ವಾಟ್ ಡಸ್ ಇಟ್ ಇಂಡಿಕೇಟ್? ಪ್ಲಾನ್ ಮಾಡ್ಕೊಂಡ್ ಬಂದಿದ್ರಲ್ವಾ? ಬಜೆಟ್ ಕೇಳಬಾರ್ದು ಅಂತ ಪ್ಲಾನ್ ಮಾಡ್ಕೊಂಡ್ ಬಂದಿದ್ರಲ್ವಾ? ಯಾಕಂತಂದ್ರೆ ನಾನು ವಸ್ತುಸ್ಥಿತಿಯನ್ನ, ಕರ್ನಾಟಕದಲ್ಲಿರ್ತಕ್ಕಂಥ ವಸ್ತುಸ್ಥಿತಿಯನ್ನ ಹೇಳ್ತಾ ಇದ್ದೀನಿ ಅನ್ನೋದು ಅವ್ರಿಗೆ ನುಂಗಲಾರದ ತುತ್ತು. ವಸ್ತುಸ್ಥಿತಿ ಹೇಳಿದ್ರೆ ನುಂಗಲಾರದ ತುತ್ತು. ನಮ್ಮಲ್ಲಿ ಒಂದು ಹಳ್ಳಿನಲ್ಲಿ ಒಂದು ಗಾದೆ ಹೇಳ್ತಾರೆ, ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆಗೊದ್ರು ಅಂತ. ಇದ್ದಾಗೆ ಹೇಳಿದ್ರೆ ಎದ್ದು ಬಂದು ಎದೆಗೊದ್ರು ಅಂತ ಒಂದು ಗಾದೆ ಹಳ್ಳಿನಲ್ಲಿ. ಥ್ರೋಟ್ ಕರ್ನಾಟಕ ಇದೆಯಾ? ನಮ್ ಕಡೆ ನಮ್ಮ ಹಳ್ಳಿನಲ್ಲಿ ಮಾತಾಡ್ತಾ ಇದ್ರು ಹಂಗೆ. ಸತ್ಯ ಹೇಳಿದ್ರೆ ಅವ್ರಿಗೆ ತಡ್ಕೊಳಕ್ಕಾಗಲ್ಲ ಪಾಪ. ಸತ್ಯ ಹೇಳಿದ್ರೆ ತಡ್ಕೊಳಕ್ಕಾಗಲ್ಲ. ನಾನು ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯ ಹೇಳ್ಬೇಕಾಗಿದ್ದು ನನ್ನ ಕರ್ತವ್ಯ, ನನ್ನ ಜವಾಬ್ದಾರಿ. ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಕರ್ನಾಟಕಕ್ಕೆ ಕೇಂದ್ರದಿಂದ ಆಗಿರ್ತಕ್ಕಂಥ ಅನ್ಯಾಯವನ್ನ ಈ ರಾಜ್ಯದ 7 ಕೋಟಿ ಜನರಿಗೆ ತಿಳಿಸಬೇಕಾಗಿರ್ತಕ್ಕಂಥದ್ದು ನನ್ನ ಜವಾಬ್ದಾರಿ, ನನ್ನ ಕರ್ತವ್ಯ. ಬಹುಶಃ ಅವರು ಕೂಡ ಕೋಲೆ ಬಸವಂತರ ತಲೆ ಆಡಿಸ್ತೇನೆ ಅಲ್ಲಿ ಕೇಳಬೇಕಾಗಿತ್ತು ಪಾರ್ಲಿಮೆಂಟ್ ನಲ್ಲಿ. ನಾನು ಇವ್ನು ನೋಡಿದೆ ಟಿವಿನಲ್ಲಿ, ಯಾರು ಕೋಲಾರದ MP ಯಾರು, ಯಾವತ್ತಾರು ಒಂದಿನ ಬಾಯಿ ಬಿಟ್ಟಿದಾರ ಕರ್ನಾಟಕ ಅನ್ಯಾಯ ಆಯ್ತು ಅಂತ? ಯಾವತ್ತಾರು ಹೋಗ್ಲಿ, ನೀವು ಇಷ್ಟು ಕೊಟ್ಟಿದ್ದೀರಿ ಅಂತಾರು ಹೇಳಿದಾರ? ಇಷ್ಟು ಕೊಡಬೇಕಾಗಿತ್ತು, ಇಷ್ಟು ಕೊಟ್ಟಿದ್ದೀರಿ ಅಂತ ಹೇಳಿದಾರ? 5 ವರ್ಷದಲ್ಲಿ ಒಂದಿನ ಪಾರ್ಲಿಮೆಂಟ್ ನಲ್ಲಿ ಮಾತಾಡಿದಾರ?
ಈಗ ಹೇಳಿ ನೀವೇ, ಅವರು MP ಆಗ್ಲಿಕ್ಕೆ ಲಾಯಕ ನಾಲಾಯಕ? ಇವರು ಒಂದು ದಿನ ಬಾಯಿ ಬಿಡ್ಲಿಲ್ಲ. ಒಂದು ರೀತಿ ಕೇಂದ್ರ ಸರ್ಕಾರದಿಂದ ನ್ಯಾಯಯುತವಾಗಿ ಬರಬೇಕಾದ್ರೆ ಕೇಳಕ್ಕೂ ಇವ್ರಿಗೆ ಆಗ್ಲಿಲ್ಲ ಅಂತಂದ್ರೆ ವಾಟ್ ಇಟ್ ಇಂಡಿಕೇಟ್ಸ್? ಬಸವರಾಜ ಬೊಮ್ಮಾಯಿ ಹೇಳ್ತಾರೆ ಮುಖ್ಯಮಂತ್ರಿ ಆಗಿದ್ದವರು, ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದವರು. ನಾನು ಅನೇಕ ಸಾರಿ ಅಸೆಂಬ್ಲಿನಲ್ಲಿ ಪ್ರಸ್ತಾಪ ಮಾಡಿದ್ದೆ. ನೋಡ್ರಿ, 15ನೇ ಹಣಕಾಸಿನ ಆಯೋಗದವರು ವಿಶೇಷ ಅನುದಾನ ಅಂತೇಳಿ ಶಿಫಾರಸ್ ಮಾಡಿದ್ದಾರೆ, 5,495 ಕೋಟಿ ರೂಪಾಯಿ. ಅದನ್ನ ತಗೊಳ್ರಿ ಅಂತ ಯಡಿಯೂರಪ್ಪನವ್ರಿಗೆ ಹೇಳಿದೆ, ಬಸವರಾಜ್ಗೆ ಹೇಳಿದೆ, ಬಸವರಾಜ ಬೊಮ್ಮಾಯಿಗೆ. ಅದ್ರ ಜೊತೆಗೆ ಬೆಂಗಳೂರಿನ ಅಭಿವೃದ್ಧಿಗೆ 6,000 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಇವು ಶಿಫಾರಸ್ ಮಾಡಿರೋದು, ಕೇಳಿ ಗ್ರಾಂಟ್ಸ್ ತಗೊಳ್ಳಿ ಅನ್ನೋದಲ್ಲ, ಶಿಫಾರಸ್ ಮಾಡಿರೋದು. ಅದು ಹೇಳ್ಬಾರದ? ಅದು ಹೇಳಿದ್ರೆ ಯಾಕೆ ಇವ್ರಿಗೆ ಕೋಪ? ನಾ ಅದನ್ನೇ ಪ್ರಸ್ತಾಪ ಮಾಡಿರೋದು. 5,495 ಕೋಟಿ ರೂಪಾಯಿ ಪ್ಲಸ್ 6,000 ಕೋಟಿ ರೂಪಾಯಿ, 11,495 ಕೋಟಿ 15 ಫೈನಾನ್ಸ್ ಕಮಿಷನ್ ಶಿಫಾರಸ್ ಮಾಡಿದೆ. ತಗೊಳ್ರಿ, ಒತ್ತಾಯ ಮಾಡ್ರಿ. ನಿರ್ಮಲಾ ಸೀತಾರಾಮನ್ ಕಚೇರಿ ಮುಂದೆ ಕೂತ್ಕೊಳ್ರಿ ಹೋಗಿ, ನರೇಂದ್ರ ಮೋದಿ ಅವ್ರ ಹತ್ರ ಕೂತ್ಕೊಳ್ರಿ ಹೋಗಿ. ಅದು ಹೇಳಕ್ಕೆ ಅದು ಹೇಳ್ಬಾರ್ದ? ಕನ್ನಡಿಗರಿಗೆ ಅನ್ಯಾಯ ಆದ್ರೂ ಸುಮ್ಮನೆ ಕೂತಿರ್ಬೇಕಾ? ಇಶ್ಯೂ ನಂಬರ್ 1. ನಂಬರ್ 2, ಅಪ್ಪರ್ ಭದ್ರಾಕ್ಕೆ ನಾನು ಹೇಳಿದ್ನ, ಇವರೇ ಕೇಂದ್ರದ ಬಜೆಟ್ ನಲ್ಲಿ 23-24ರಲ್ಲಿ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದವರು ಇವರೇ. 5,300 ಕೋಟಿ ಅಲ್ಲಿ ಅನೌನ್ಸ್ ಮಾಡಿದ ತಕ್ಷಣ ಇಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಅವ್ರ ಬಜೆಟ್ ನಲ್ಲಿ 5,300 ಕೋಟಿ ಕೊಡ್ತೀವಿ ಅಂತ ಹೇಳ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ನರೇಂದ್ರ ಮೋದಿ ಅವರಿಗೆ ದೀರ್ಘದಾಂಡ ನಮಸ್ಕಾರ ಅಂತ ಹೇಳಿದವರು ಇವರೇ. ನ್ಯಾಷನಲ್ ಪ್ರಾಜೆಕ್ಟ್ ಮಾಡಬೇಕು ಮಾಡ್ತಾರೆ ಅಂತ ಹೇಳಿ ಹೇಳಿದವರು ಇವರೇ. ಇದನ್ನ ಹೇಳಿದ್ರೆ ಯಾಕೆ ಕೋಪ? ಯಾಕೆ ನಿಮ್ಗೆ? ನೀವು ಹೇಳಿದಿರಪ್ಪ, ಇವತ್ತವರೆಗೂ ಒಂದು ಪೈಸನೂ ಕೊಟ್ಟಿಲ್ಲ. 5,300 ಕೋಟಿ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ ಕೊಡ್ತೀವಿ ಅಂತೇಳಿ ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರದ ಬಜೆಟ್ ಸ್ಪೀಚ್ ನಲ್ಲಿ ಹೇಳಿದ್ದಾರೆ. ಬೇಕಾದ್ರೆ ನೀವು ಬಜೆಟ್ ಸ್ಪೀಚ್ ಅನ್ನ ತೆಗೆದು ನೋಡ್ಬೋದು. ಅವ್ರ ಬಜೆಟ್ ಸ್ಪೀಚ್ ಅನ್ನ ತೆಗೆದು ನೋಡ್ಬೋದು. ಅದಿದೆಯಂತ ಇಲ್ವಾ? ನಾನೇ ಓದಿದ್ದೀನಲ್ಲ. ಇದೆಯಾ? ಬಸವರಾಜ ಬೊಮ್ಮಾಯಿ ಅವರ ಬಜೆಟ್ ಸ್ಪೀಚ್ ನೋಡಿ. ನಾನು ಹೇಳೋದು ಸುಳ್ಳ? ಇದೆಲ್ಲ ಸತ್ಯ ಹೇಳ್ಬಿಡ್ತಾ ಇದ್ದಾರೆ. ಈ ದೇಶದ ರಾಜ್ಯದ ಜನರಿಗೆ ಗೊತ್ತಾಗ್ಬಿಡ್ತದೆ ಅಂತೇಳಿ ನೀವು ಪ್ಲಕಾರ್ಡ್ ಹಿಡ್ಕೊ ಬಂದ್ರೆ, ನೀವು ಇದು ಕರ್ನಾಟಕದ ಜನರಿಗೆ, ಕನ್ನಡಿಗರಿಗೆ ಮಾಡ್ತಕ್ಕಂಥ ದ್ರೋಹ ಅಲ್ವಾ? ಕರ್ನಾಟಕದ ಜನರಿಗೆ ಮಾಡ್ತಕ್ಕಂಥ ದ್ರೋಹ ಅಲ್ಲ ಇದು? ಈ ತರ ಹೇಳಿದ್ದಾರೆ.